ಬಲ್ಲು ಜಾಜಿ ಅದಕ್ಕೆ ಅತ್ತೆಯವ್ರು ಹುಡುಕ್ತಾ ಇದಾರೆ. ಅವ್ರು ಹುಡುಕ್ತಾ ಇರೋದು ಅಮ್ಮನ್ ಕಾಲ್ಗಳಪ್ಪ. ಅತ್ತೆ ಪ್ಲೇಸ್ ಮೀ ಅನ್ನಕ್ಕೆ. ಜಾಜಿ ಅವ್ರು ಯಾರು ಹುಡುಕ್ತಾ ಇರೋದ? ಅತ್ತೆ ಅವ್ರನ್ನ. ರಂಗತ್ತ ಕಳ್ದೋಗ್ಬಿಟ್ಟ. ಅವರೆಲ್ಲ ಕಳ್ದೋಗ್ತಾರೆ, ನಮ್ಮಂತವ್ರನ್ನ ದಾರಿ ತಪ್ಪಿಬಿಡ್ತಾರೆ. ಯಾಕಮ್ಮ ನನ್ನ ಮುದ್ದಿನ ಸೊಸೆ ಆಗ್ಲಿಂದ ಅತ್ತೆ ಅತ್ತೆ ಅಂತ ಒಂದೇ ಸಮ ಬಡ್ಕೋತಾ ಇದೆಯಲ್ಲ, ಏನ್ ಸಮಾಚಾರ? ಅತ್ತೆ ಬ್ಲೆಸ್ ಮೀ. ಚೆನ್ನಾಗಿರು. ನೀನು ಒಂದು ಬೆರಳಿಂದ ನಮಸ್ಕಾರ ಮಾಡಿದ್ಲು 10 ಬೆರಳಿಂದ ನಮಸ್ಕಾರ ಮಾಡಿದಷ್ಟು ಸಂತೋಷ ಆಗುತ್ತಮ್ಮ. ಅತ್ತೆಯವ್ರೆ, ಈಗೇನಿದ್ರು ಸ್ಲಿಮ್ ಮತ್ತೆ ತೂಕ ಕಡಿಮೆ ಇರೋರಿಗೆ ಡಿಮಾಂಡ್ ಜಾಸ್ತಿ. ಮೊಬೈಲ್ ಬಂದು ಹೊಸದ್ರಲ್ಲಿ ಇವನ್ ಸೈಜ್ ಅಲ್ಲಿ ಇತ್ತು, ಈಗ ನನ್ ಸೈಜಿಗೆ ಬಂದ್ಬಿಟ್ಟಿವೆ. ಟಿವಿ ಮತ್ತೆ ಕಂಪ್ಯೂಟರ್ ಕೂಡ ನನ್ ತರನೇ ಸ್ಲಿಮ್ ಆಗ್ಬಿಟ್ಟಿವೆ. ಎಸ್ ನಾನು ಕೂಡ ಸ್ಲಿಮ್ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಾನ್ ಮಾತ್ರ ಹೀಗೆ ಹೇಳ್ತೀನಪ್ಪ. ನನ್ನಿಂದ ಇನ್ನೇನ್ ಆಗ್ಬೇಕಾಗಿದೆ? ಅತ್ತೆ, ನಿಮ್ಗೊಂದು ಸಂತೋಷದ ಸುದ್ದಿ. ಎಷ್ಟು ತಿಂಗಳು? ತಿಂಗಳಲ್ಲ ಅತ್ತೆ, ನಾನೊಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ. ಓ, ಮಗು ಮಾಡೋ ಕಾಂಪಿಟೇಷನ್? ಅಲ್ಲ ಅತ್ತೆ, ಗೆದ್ರೆ ಫಾರಿನ್ ಟೂರು, ಇಂಡಿಯನ್ ಕಾರು. ನೀನೇ ಗೆಲ್ತೀಯಮ್ಮ. ಯಾವುದದು ಸ್ಪರ್ಧೆ? ಲೋಕಲ್ ಸುಂದರ ಗೃಹಿಣಿ ಸ್ಪರ್ಧೆ. ಲೋಕಲ್ ಸುಂದರ ಗೃಹಿಣಿ ಸ್ಪರ್ಧೆ ಹೆಸರು ಒಂಥರ ಚೆನ್ನಾಗಿದೆ ಕಣ್ರೆ. ಅಂದ್ರೆ ಜಾತಿ ಜಂಪಲ್ ತಿನ್ನಿಯವ್ರೆ, ನೀವು ನಮ್ಮನ್ನ ಮದುವೆ ಆಗಿರೋದು ನಿಜ, ನಮ್ಮ ಜೊತೆ ಸಂಸಾರನೇ ನಡೆಸಿಲ್ಲ ಅಂದಮೇಲೆ ನೀವು ಗೃಹಿಣಿ ಹೇಗ್ರೆ ಆಗ್ತೀರಾ? ಹಬಿ ಡೋಂಟ್ ಟಾಕ್ ರಬೇಶ್. ಮ್ಯಾರೇಜ್ ಆದ್ರೆ ಸಾಕು, ಕತ್ತಲಿ ತಾಳಿ ಇಲ್ಲ ಅಂದ್ರು ಅವಳು ಗೃಹಿಣಿನೇ. ಹಾಗಿದ್ರೆ ಅತ್ತೆ ಅವ್ರೆ, ಈ ಕಾಂಪಿಟಿಷನ್ ಅಲ್ಲಿ ನೀವೇ ಗೆಲ್ಲೋದು. ಎಸ್, ನಂಗೂ ಕಾನ್ಫಿಡೆನ್ಸ್ ಬರ್ತಾ ಇದೆ. ಆ ಕಾಂಪಿಟೇಷನ್ ಅಲ್ಲಿ 3 ರೌಂಡ್ ಇದೆ. ಮೊದಲನೇದು ಕ್ಯಾಚ್ ವಾಕ್ ರೌಂಡ್, ಎರಡನೇದು ನಗ್ನಗ್ತಾ ಮಾತಾಡೋ ರೌಂಡ್, ಮೂರನೇದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ರೌಂಡ್. ಯಾವ್ದು ಇದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ರೌಂಡ್? ಒಬ್ಬ ಗೃಹಿಣಿ ಮೈ ತುಂಬಾ ಒಡವೆಗಳನ್ನ ಹಾಕೊಂಡು ಶುಕ್ರವಾರ ದಿನ ಪೂಜೆ ಮಾಡ್ತಾ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡು ಹೇಳ್ತಾ ಇರುವಾಗ ಅವಳು ಹೇಗ್ ಕಾಣಿಸ್ತಾಳೆ ಅನ್ನೋದನ್ನ ನಾವು ಆ ಕಾಂಪಿಟೇಷನ್ ಅಲ್ಲಿ ತೋರಿಸ್ಬೇಕು. ಅಲ್ಲ ಜಾತಿ ಜಂಪಲ್ ತಿನ್ನಿಯವ್ರೆ, ಅಷ್ಟೆಲ್ಲ ಒಡವೆಗಳನ್ನ ನಿಮ್ ಕೈಲಿ ಹೊತ್ಕೊಳಕ್ ಆಗತ್ತೇನ್ರಿ? ಅಲ್ಲಿ ಪಾಂಡುರಂಗ ಬಹುಮಾನ ಸಿಗುತ್ತೆ ಅನ್ನೋದಾದ್ರೆ ಜಾಜಿ ಅವರು ಕರ್ಗ ಬೇಕಾದ್ರೂ ಹೊತ್ಕೊಂಡ್ಬಿಡ್ತಾರೆ. ಅದಕ್ಕೆ ನಿಮ್ ಎಲ್ಲರ ಕೋಆಪರೇಷನ್ ನನಗ್ ಬೇಕು. ಇನ್ಮೇಲೆ ದಿನ ರಾತ್ರಿ ನಾನು ಊಟ ಮಾಡಲ್ಲ, ಡ್ರೈ ಫ್ರೂಟ್ಸ್ ತಿನ್ಕೊಂಡೇ ಉಪವಾಸ ಮಾಡ್ತೀನಿ. ಏನೇ ಹಾಗೆ ನೋಡ್ತಾ ಇದೀಯಾ? ಕ್ಯಾಟ್ ವಾಕ್ ಅಂತ, ಕ್ಯಾಟ್ ವಾಕ್. ಅದನ್ನ ಕ್ಯಾಟೇ ಮಾಡುತ್ತಪ್ಪ, ಇವ್ರಿಗೆ ಯಾಕೆ ಬೇಕಾ ಕಷ್ಟ? ಅವ್ರಿಗಿಂತ ಚೆನ್ನಾಗಿ ನಾನೇ ಕ್ಯಾಟ್ ವಾಕ್ ಮಾಡ್ತೀನಿ. ಅದು ಸಿಟಿ ಬೇಕು, ಇದು ಕಾಡು ಬೇಕು. ಹಾಗಿದ್ರೆ ಮಾಡು, ನಾನು ನೋಡ್ತೀನಿ. ಚಂಪಾ ಚಮೇಲೆ ಹಂಸ ನೆಡಿಗೆ. ಹಬಿ, ಈಗ ನಾನ್ ಕ್ಯಾಟ್ ವಾಕ್ ಮಾಡ್ತೀನಿ ನೋಡಿ. ಹೇಗಿದೆ? ಕಂಸ ನೆಡಿಗೆ. ನಿಮ್ ಜೊತೆಗೆ ನಾನು ಆದರ್ಶ ಗೃಹಿಣಿ ಸ್ಪರ್ಧೆಗೆ ಬರ್ತೀನಿ. ಅಡ್ಗೆ ಮಾಡೋಳ್ ನಾನು, ಇಡೀ ಮನೆ ನೋಡ್ಕೊಳ್ಳೋಳ್ ನಾನು, ಯಜಮಾನ್ರಿಗೆ ಅಷ್ಟ ಎಷ್ಟು ಪ್ರೀತಿ ತೋರ್ಸೋದು ನಾನು. ಅಂದ್ಮೇಲೆ ಯಾವ ಗೃಹಿಣಿ ಕಡಿಮೆ ಆಗಿದ್ದೀನಿ ನಾನು? ಚಂಪಾ, ಈ ಕಾಂಪಿಟೇಷನ್ ಇರೋದು ಮ್ಯಾರೇಜ್ ಆದವ್ರಿಗೆ ಮಾತ್ರ. ಏನು ಯಜಮಾನ್ರೆ, ನಾನು ಸ್ಪರ್ಧೆಯಲ್ಲಿ ಭಾಗವಹಿಸೋ ಹಾಗಿಲ್ವಾ? ಲೇ ಚಂಪಾ ಚಮೇಲೆ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನೀನ್ ಆರಾಮಾಗಿ ಹೋಗಿ ಆ ಸ್ಪರ್ಧೆನಲ್ಲಿ ಭಾಗವಹಿಸು. ನಿನಗೆ ಮದುವೆ ಆಗಿದೆ ಅಂತ ನಾನೇ ಮುಂದೆ ನಿಂತಿದ್ದು ನಿನ್ನ ಕೆನ್ನೆ ಮೇಲೆ ಸರ್ಟಿಫಿಕೇಟ್ ಕೊಡ್ತೀನಿ. ಯಾವಾಗ ಕೊಡ್ತೀರಾ? ಯಾವ ಬಿಡುವಾಗಿದ್ದಾಗ ಬಾರಲೆ, ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತೀನಿ. ಏಯ್, ಈ ಮನೆಯಿಂದ ಒಬ್ಬರೇ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕಾಂಪಿಟೇಷನ್ ರೂಲ್ಸ್. ಯಾರು ಬರೋ ಹೋಗಿಲ್ಲ, ನಾನು ಒಬ್ಬಳೇ ಹೋಗ್ತೀನಿ. ಎಲ್ರು ಇಲ್ಲಿಂದ ಗೆಟ್ ಲಾಸ್ಟ್. ಏನಾಯ್ತು ಇವ್ರಿಗೆ? ನಗೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಕಣೋ, ಕಾಂಪಿಟೇಷನ್ ಇದೆಯಲ್ಲ. ಈಗ ನೋಡಿ ನಾನು ಹೇಗ್ ನಗ್ತೀನಿ ಅಂತ. ಏ ಚಂಪಾ ಚಮಲೆ, ಈ ನಿನ್ನ ನಗುವಿನ ಮುಂದೆ ಇನ್ನ ಯಾರ ನಗುನೂ ಇಲ್ಲ ಬಿಡ. ಏನು ಯಜಮಾನ್ರೆ ಈ ನಗು? ಗುಲಾಬಿಯ ನಗು, ಕಾಲಿಫ್ಲವರ್ ನಗು. ಯಪ್ಪ, ಇದಂತೂ ಬ್ರಹ್ಮ ಕಮಲ. ಹಬಿ, ಮತ್ತೆ ಮತ್ತೆ ನನ್ನ ಡಿಸ್ಟರ್ಬ್ ಮಾಡಬೇಡಿ. ಮೊದಲು ನನ್ ಸ್ಮೈಲ್ ಹೇಗಿದೆ ಅಂತ ಹೇಳಿ. ಜಾತಿ ಚಂಪಲ್ ತಿನ್ನಿಯವ್ರೆ, ಓಡ್ತಾ ಇರೋ ಲಾರಿ ಇದಕ್ಕಿದ್ದಂಗೆ ಪಂಚರ್ ಆದಂಗ ಆಗೋಯ್ತು.
ನೋಡಿ ಜಾಜಿ ಅವ್ರೆ, ಈ ನಗು ಅನ್ನೋದಿದೆಯಲ್ಲ ಅದು ನಮ್ಮ ಹೃದಯದಿಂದ ಬರಬೇಕು ಕಣ್ರಿ. ಹಲ್ಲುಗಳಿದೆ ಅಂತ ತೋರ್ಸೋದಲ್ಲ. ಅಲ್ಲ, ತೀರ್ಪುಗಾರರೇನು ಡೆಂಟಲ್ ಡಾಕ್ಟ್ರು ಅಲ್ಲ, ಅಲ್ಲಿ ಭಾಗವಹಿಸೋ ಸ್ಪರ್ಧಿಗಳು ನೀವು ಮೆಂಟಲ್ ಪೇಷಂಟ್ಗಳು ಅಲ್ಲ. ಅಭಿ, ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರೆಲ್ಲ ನ್ಯಾಚುರಲ್ ಆಗಿ ನಗೋದು ಅವ್ರು ನಂಗೆ ಹೇಳಿದ್ದಾರೆ. ಏನು ಯಜಮಾನ್ರಿ, ಲೇ ಚಂಪಾ, ಏನು ನೀನ್ರಂಪ? ನೀವ್ ನನ್ನ ಸಿಕ್ಕಾಪಟ್ಟೆ ಹೊಗಳ್ಬಿಟ್ಟಿದ್ದೀರಾ. ಅಡ್ಗೆ ಮನೆಗೆ ಬನ್ನಿ, ಕೆನೆ ಹಾಕಿ ಕಾಫಿ ಮಾಡ್ಕೊಡ್ತೀನಿ. ಇಬ್ಬರ ಕುಡಿದ್ಬಿಡೋಣ. ಏನಪ್ಪ, ಬನ್ನಿ ಇಲ್ಲಿ ನೋಡಿ. ಈ ಒಡವೆನಲ್ಲಿ ಅತ್ತೆ ಹೇಗ್ ಕಾಣಿಸ್ತಾ ಇದ್ದಾರೆ? ಮಸಾಲೆ ದೋಸೆಗೆ ದುಡ್ಡು ಕೊಟ್ರೆ ಹೇಳ್ಬೋದಪ್ಪ. ಅದಕ್ಕೆ ನೀವು ತೇಟ್ ಭಾಗ್ಯದ ಲಕ್ಷ್ಮೀ ಬಾರಮ್ಮ ತರನೇ ಕಾಣಿಸ್ತಾ ಇದೀರಾ. ಅದಕ್ಕೆ ಅವ್ರಿಗೂ ಒಂದು ಮಾತು ಹೇಳಿ ನೀವು ಹೇಗ್ ಕಾಣಿಸ್ತಾ ಇದೀರಾ ಅಂತ ಅವ್ರು ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಹೌದು ಅದಕ್ಕೆ. ಅಮ್ಮ ಅಮ್ಮ, ಏನಮ್ಮ? ಅತ್ತೆ, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಗೆ ಇದ್ದೀಯಮ್ಮ. ಇನ್ನ ಯಾಕೆ ಹೀಗೆ ಇರಬಾರ್ದು? ಆ ಕಾಂಪಿಟೇಷನ್ ನಡೆಸೋದು 3 ವರ್ಷಕ್ಕೆ ಒಂದೇ ಸಲ. ಅತ್ತೆ, ಈ ಒಡವೆಗಳೆಲ್ಲ ಹೇಗ್ ಕಾಣಿಸ್ತಾ ಇದೆ? ಈ ಒಡವೆಗಳ ಚೆನ್ನಾಗೇ ಇದೆ ಅಮ್ಮ. ಅದು ಸರಿ, ಕಾಂಪಿಟೇಷನ್ಗೆ ಯಾರ್ಯಾರು ಬರ್ತಾ ಇದ್ದಾರೆ? ಎಷ್ಟೊಂದ್ ಜನ ಬರ್ತಾ ಇದಾರತ್ತೆ. ಆದ್ರೆ ನನಗ್ ಸರಿ ಸಮವಾಗಿ ಕಾಂಪಿಟೇಷನ್ ಕೊಡಕ್ ಬರ್ತಿರೋರು ಬಳ್ಳಾರಿ ಸಿಂಗಾರೆಡ್ಡಿ ಮನೆತನದ ಸೊಸೆ ಸುಮನಾ. ಬಳ್ಳಾರಿ ಸಿಂಗಾರೆಡ್ಡಿ ಮನೆತನದ ಸೊಸೆ ಕಾಂಪಿಟೇಷನ್ ಬರ್ತಾ ಇದ್ದಾಳ? ಮಾತೃಶ್ರೀ ರಂಗಮ್ಮನವರೇ, ಈ ಬಳ್ಳಾರಿ ಅನ್ನೋ ಹೆಸರು ಕೇಳ್ಬಿಟ್ರೆ ತಾವು ರೊಚ್ಚಿಗೆದ್ದು ಬಿಡ್ತಿರಲ್ಲ, ಯಾಕೆ ಅಂತ ಕೇಳ್ಬಹುದೇ? ಹೇಳ್ತೀನಿ ಕೇಳು. ನಿಮ್ಮಪ್ಪ ತನ್ನ ಪಾಡಿಗೆ ತಾನು ಪಾಳೆಗಾಲನಾಗಿ ಸಂಸ್ಥಾನನ ಆಳ್ಕೊಂಡಿದ್ದ. ಆಗ ಈ ಬಳ್ಳಾರಿ ಸಿಂಗಾರೆಡ್ಡಿ ಸಂಸ್ಥಾನದವಳು ನಿಮ್ಮಪ್ಪನ ಯುದ್ಧದಲ್ಲಿ ಸೋಲಿಸಿ ನಗ, ನಾಣ್ಯ, ವಸ್ತು, ಒಡವೆ ಎಲ್ಲವನ್ನ ಕಿತ್ಕೊಂಡು ಹೊರಟೋದ್ಲು. ನೋಡಿ ಮಾತೃಶ್ರೀ ರಂಗಮ್ಮನವರೇ, ಯುದ್ಧ ಅಂದ ಮೇಲೆ ಅದು ಹಂಗೇನೆ, ಇಬ್ಬರಲ್ಲಿ ಒಬ್ರು ಸೋಲೇಬೇಕು. ನಮ್ಮಪ್ಪ ಸೋತು ಮತ್ತೆ ಬೆಂಗಳೂರಿಗೆ ಬಂದು ಮನೆ ಕಟ್ಟಿಲ್ವೇ, ನೀನ್ ಯಾಕೆ ಕಟ್ಸ್ಕೊಡ್ತೀರಾ? ಅಷ್ಟೇ ಆಗಿದ್ದಿದ್ಲೇ ನಾನು ಕೋಪಿಸ್ಕೊಳ್ತಾ ಇರ್ಲಿಲ್ಲ ಕಣೋ. ಆ ಸಿಂಗಾರೆಡ್ಡಿ ಏನಂತ ಗೊತ್ತಾ? ಏನಂದ? ಆಗ ನನಗಿನ್ನೂ ತುಂಬು ಯೌವನ, ನೀನಿನ್ನೂ ಹುಟ್ಟಿರ್ಲಿಲ್ಲ. ಯಾಕೆ ಹುಟ್ಟಿರ್ಲಿಲ್ಲ? ನಿಮ್ಮಪ್ಪನ ಹೊತ್ತು ಕೇಳು. ಮುಂದೆ ಕೇಳಿ. ಆ ಸಿಂಗಾರೆಡ್ಡಿಯ ಕೆಟ್ಟ ಕಣ್ಣು ನನ್ನ ಮೇಲೆ ಬಿತ್ತು. ಅವಿವೇಕಿ, ಈಗಿಂದೀಗಲೇ ನಾನು ಬಳ್ಳಾರಿಗೆ ಬಂದು ನಿನ್ನನ್ನು ಮಾರ್ತಿಸಿ ಬಿಡುವೆ. ಅವನು ಸತ್ಯ ಎಷ್ಟೋ ವರ್ಷಗಳಾಯ್ತು, ಸುಮ್ಮನೆ ಕೇಳ. ನನಗೆ ಲಂಗಮ್ಮ ಬೇಕು ಅಂತ. ಯಾವಳಿ ಲಂಗಮ್ಮ? ನಾನೇ ಕಣೋ. ರಂಗಮ್ಮ ಇವಳನ್ನ ಕೊಟ್ಟು ನನಗೆ ಮದುವೆ ಮಾಡು ಅಂತ ನಿಮ್ಮಪ್ಪನೇ ಹೋಗಿ ಕೇಳ್ದ ಕಣೋ. ನಮ್ಮಪ್ಪ ಒಪ್ಕೊಂಡ್ಬಿಟ್ಟ? ಮುಚ್ಚ ಬಾಯಿ. ನಿಮ್ಮಪ್ಪ ಯುದ್ಧದಲ್ಲಿ ಪದೇ ಪದೇ ಸೋತು ತಲೆ ಬೋಳಿಸ್ಕೊಂಡಿರ್ಬಹುದು, ಆದ್ರೆ ನನ್ನನ್ನು ಮಾತ್ರ ಯಾವತ್ತೂ ಬಿಟ್ಕೊಟ್ಟವ್ರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಮನೆತನದ ಸೊಸೆನ ನಾವು ಸೋಲಿಸಲೇಬೇಕು. ಆದ್ರೆ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಆಗೋದು, ನನ್ನ ಸಿಟ್ಟು ತಣ್ಣಗ. ಅತ್ತೆ, ಯು ಡೋಂಟ್ ವರಿ. ನಾನು ತಗೊಂಡಿರೋ ಟ್ರೈನಿಂಗ್ ನಿಂದ ಆ ಕಾಂಪಿಟೇಷನ್ ಅಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಈ ನಕಲಿ ಒಡವೆಗಳಿಂದ ನಿನ್ನ ಸೌಂದರ್ಯ ಹೆಚ್ಚಾಗಲ್ಲಮ್ಮ. ನಮ್ಮ ಮನೆ ಹಳೆ ಪೆಟ್ಟಿಗೆಲಿ ಪಾಳೆಗಾಲ ವಂಶದ ಒರಿಜಿನಲ್ ಒಡವೆಗಳಿವೆ. ಅದನ್ನ ಕೊಡ್ತೀನಿ, ಹಾಕೋ. ಆಗ ಸ್ಪರ್ಧೆಯಲ್ಲಿ ನೀನೇ ಗೆಲ್ಲೋದು. ಪಾಪ ಕೊಡ್ತೀನಿ. ಅಮ್ಮ, ಹಿರಿಕರ ಒಡವೆಗಳನ್ನೆಲ್ಲ ಅತ್ತಿಗೆಗೆ ಕೊಟ್ರೆ ನನ್ಗೇನು? ಕಲ್ಲು. ಈಗ ನಮ್ಮ ಉದ್ದೇಶ ಒಂದೇ, ನಮ್ಮ ಕಡುವೈಲಿ ಮನೆತನದ ಸೊಸೆ ನಾವು ಸೋಲಿಸೋದು. ಸ್ಪರ್ಧೆಯಲ್ಲಿ ಗೆದ್ದು ಬಂದ ಮೇಲೆ ಅರ್ಧ ಒಡವೆಗಳನ್ನ ನೀನ್ ತಗೋ, ಇನ್ನರ್ಧ ಇವಳು ತಗೊಂಡು. ಯಾರಪ್ಪನ ಮನೆಗೆ ಹೋಗ್ಬೇಕು? ಸುಮ್ಮನಿಲ್ಲ, ಪಾಪ ಕೊಡ್ತೀನಿ. ಬಾ. ಅಲ್ಲ, ಪಾಂಡುರಂಗ, ನಾವಿಬ್ರು ಮಸಾಲೆ ದೋಸೆ ತಿನ್ಕೊಂಡ್ ಬರ್ತೀವಿ, ಮನೆ ಕಡೆ ಹುಷಾರು. ನಮ್ಮ ಗಂಡುಗಲಿ ವಂಶದ ಒಡವೆಗಳನ್ನು ಹಾಕೊಂಡು ನಮ್ಮ ಮನೆಯವರು ಏನಾದರೂ ಈ ಸ್ಪರ್ಧೆನಲ್ಲಿ ಗೆದ್ದುಬಿಟ್ರೆ ಅವ್ರು ಈಗಿರೋ ಕೊಂಬಿನ ಜೊತೆ ಮತ್ತೆ 2 ಕೊಂಬು ಬೆಳ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮ ಪಾಡು ಅನ್ನೋದು ನಾಯಿ ಪಾಡಾಗೋಗ್ತದೆ ಶಿವ. ಇವರು ಸ್ಪರ್ಧೆನಲ್ಲಿ ಗೆಲ್ಲಬಾರ್ದು ಅಂದ್ರೆ ನಾವು ನಮ್ಮ ವಂಶದ ಹಳೆ ಒಡವೆಗಳನ್ನೆಲ್ಲ ಹಂಗಂಗೆ ಅದೇ ಮಾಡ್ಬಿಡ್ಬೇಕು. ನಮ್ಮ ಗಂಡುಗಲಿ ವಂಶದ ಒಡವೆಗಳನ್ನ ಹಾಕೊಂಡು ಇವ್ರೇನಾದ್ರೂ ಸ್ಪರ್ಧೆಯಲ್ಲಿ ಗೆದ್ದುಬಿಟ್ರೆ ನಮ್ಮ ಮೆಂಡ್ರು ನಮ್ಮ ಕೈಗೆ ಸಿಗ್ತಾರ. ಬೇಕಾದ್ರೆ ಆ ಅಮ್ಮ ಬಳ್ಳಾರಿ ಒಳಗೆ ಗೆದ್ಕೊಂಡ್ಬಿಡ್ಲಿ. ಏನದು? ನಮ್ಮ ಗಂಡುಗಲಿ ವಂಶದ ಹಳೆ ಒಡವೆಗಳೆಲ್ಲ ಮುಗ್ಲಿಡ್ದಂಗೆ ಆಗ್ಬಿಟ್ಟದೆ. ನಮ್ಮ ಎತ್ತು ತಾಯಣೆಗೂ ಇವು ಯಾವ ಒರಿಜಿನಲ್ ಅಲ್ಲ, ಎಲ್ಲ ಡೂಪ್ಲಿಕೇಟ್.
ಕಾಣಿಸ್ತಾ ಇಲ್ವಾ? ಜಾತಿ ಚಂಪಲ್ ತಿನ್ನಿ ಅವ್ರೆ, ನೀವು ಬಹುಶಃ ನಕಲಿ ಒಡವೆಗಳನ್ನು ಕಾಡ್ಕೊಂಡಿರ್ಬೇಕು, ಒಂದ್ಸಲ ಯೋಚನೆ ಮಾಡಿ ನೋಡ್ರಿ. ಯಾಕೆ ಬಾಯಿ, ನಾನ್ ಕೊಟ್ಟಿರೋದು ಅಸಲಿ ಒಡವೆಗಳನ್ನ. ಮಾತೋಶ್ರೀ ರಂಗಮ್ಮನವ್ರೆ, ನೀವೇ ಅಸಲಿ ಒಡವೆಗಳನ್ನು ಕೊಟ್ಟಿರ್ತೀರಾ, ಆದ್ರೆ ಅವ್ರು ಯಾಕೆ ನಕಲಿ ಒಡವೆಗಳನ್ನು ಕಾಡ್ಕೊಂಡಿರ್ಬಾರ್ದು? ಅಭಿ, ಕಳ್ತನ ಆಗಿರೋ ಒಡವೆಗಳು ನಕಲಿ ಅಂತ ಇಷ್ಟು ಕನ್ಫರ್ಮ್ ಆಗಿ ಹೇಗ್ ಹೇಳ್ತೀರಾ? ಅದ್ ನಂಗೆ ಹೋಗ್ರೆ ಏನೋ ಮಾತಿಗೆ ಮಾತು ಬಂತಂತ ಒಂದ್ ಮಾತಂದ್ರೆ ನನ್ನನ್ನೇ ಒಳ್ಳೆ ಕಳ್ಳ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ರಲ್ಲ. ಅಲ್ಲ, ನಾನು ಇಷ್ಟೆಲ್ಲ ಬಡ್ಕೋತಾ ಇದ್ದೀನಿ, ಅಸಲಿ ಒಡವೆ ಎಲ್ಲಿದೆ ಅಂತ ಬಾಯ್ ಬಿಡ್ತಾನೆ ಇಲ್ಲ ನೋಡಿ. ಅದಕ್ಕೆ ನಾನು ನಿಮ್ಗೆ ಇಷ್ಟೆಲ್ಲ ಸಿಂಗಾರ ಮಾಡ್ತಾ ಇದ್ದೀನಿ. ನಾಳೆ ನಿಮಗೆ ಬಹುಮಾನ ಬಂದ್ಮೇಲೆ ನನ್ನ ಮರ್ತು ಬಿಡ್ತೀರಾ? ಪಲ್ಲು, ನನಗ್ ಬಹುಮಾನ ಬಂದ್ರೆ ಮನೆಯವ್ರು ಎಲ್ರಿಗೂ ಬಹುಮಾನ ಬಂದ ಹಾಗೆ ನಾನು ಆದರ್ಶ ಗೃಹಿಣಿ ಆಗ್ತೀನಿ, ನೀನು ಆದರ್ಶ ಮಗಳಾಗ್ತೀಯ. ನಿಮ್ ಮಾತು ಕೇಳಿ ನನಗೆ ಖುಷಿ ಆಯ್ತು, ಜೊತೆಗೆ ನಿದ್ದೆನೂ ಬರ್ತಾ ಇದೆ. ನೀವು ಕೈನ ಹೀಗೆ ಇಟ್ಕೊಂಡು ಮಲ್ಕೊಳ್ಳಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಒಣಗೋಗುತ್ತೆ. ಮಲ್ಕೊಳ್ಳಿ, ಬೆಡ್ಶೀಟ್ ಹೊತ್ತೀನಿ. ಥ್ಯಾಂಕ್ ಯು, ಸೋ ಸ್ವೀಟ್. ಗುಡ್ ನೈಟ್. ಚಂಪಾ, ಏ ಚಂಪಾ, ಇಷ್ಟೊತ್ತಿಗಾಗ ಲುಲ್ಕೊಂಡು ಬಂದು ಕಾಫಿ ಕೊಡ್ತಾ ಇದ್ದೆ, ಇವತ್ತು ಯಾಕೆ ಕೊಡ್ಲಿಲ್ಲ? ಕಾಫಿ ಮಾಡಕ್ ಮನ್ಸೇ ಇಲ್ಲ ಅತ್ತೆ. ಯಾಕೆ, ಏನಾಯ್ತು? ಬೆಳಗಿಂದ ನಿಮ್ ಸೊಸೆ ಕೂಗಾಡ್ತಿದ್ದಾರೆ. ಗಂಡುಗಲಿ ವಂಶದ ಒಡವೆಗಳನ್ನೆಲ್ಲ ಕೊಟ್ಟಿದ್ದೀನಲ್ಲ, ಮತ್ತೆ ಯಾಕೆ ಕೂಗಾಡ್ತಾ ಇದ್ದಾಳೆ? ಒಂದು ನಕಲಿ ಒಡವೆಗಳು ಹೋಗಿತ್ತಾ, ಈಗ ಅಸಲಿ ಒಡವೆಗಳೇ ಹೋಗಿದೆ. ನಡೆಯ ಇಲ್ಲೇ ಏನಮ್ಮ, ಜಾಗಮ್ಮ ಹೋಯ್ತು. ಗೊತ್ತಿಲ್ಲ ಅತ್ತೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಚಾಚಿ ಚಂಪಲ್ ತಿನ್ನಿ ಅವರೇ, ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಪೊಲೀಸ್ನವರು ನಮ್ಮ ಗಂಡುಗಲಿ ವಂಶದ ಮನೆಗೆ ಬರೋ ಅಗತ್ಯ ಇಲ್ಲ. ಈ ವಿಷಯ ದಯವಿಟ್ಟು ಇಲ್ಲಿಗೆ ಬಿಟ್ಬಿಡ್ರಿ. ಹಾಗೆ ಅತ್ತೆಯವರು ಫುಲ್ ಲವ್ ಇಂದ ಆ ಒಡವೆಗಳನ್ನ ನನ್ಗೆ ಕೊಟ್ಟಿದ್ರು. ಅದ್ ಕಳ್ತನ ಆದ್ರೆ ನಾನು ಸುಮ್ನೆ ಇರ್ಬೇಕಾ? ಇಲ್ಲ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ. ಬನ್ನಿ ಅತ್ತೆ, ಇನ್ನೊಂದ್ಸಲ ರೂಮಲ್ಲಿ ಹುಡ್ಕೋಣ. ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಡಿಯಮ್ಮ. ಅಲ್ಲ, ಅದು ನನ್ನ ಇವ್ರ ಅಪ್ಪಿ ತಪ್ಪಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಅದು ನಾನು ಬುಡಕ್ಕೆ ಬರುತ್ತೆ. ಆ ಪೊಲೀಸ್ನವ್ರು ಬಂದು ಎತ್ತಾಕೊಂಡು ಹೋಗೋದಕ್ಕಿಂತ ಮುಂಚೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಈ ತರ ಐಡಿಯಾ ಮಾಡ್ಬಿಟ್ರೆ ಹೆಂಗೆ ಶಿವ? ಮಾರಲೇ ಪದ್ಮಾಶ್, ಸ್ಟಾಪ್ ಇಟ್. ಯಾಕೆ ಅವ್ರನ್ನ ಹಿಟ್ ಮಾಡ್ತಿದ್ದೀರಾ? ಜಾಜಿ ಚಂಪಲ್ ತಿನ್ನಿ ಅವ್ರೆ, ಇವ್ನು ಎಂತ ಕೆಲಸ ಮಾಡ್ತಾನೆ ಗೊತ್ತೇನ್ರಿ? ನಮ್ಮ ಮನೆ ಒಡವೆಗಳನ್ನೆಲ್ಲ ಕದ್ಬಿಟ್ಟು ಆ ಸೇಟು ಮಾರ್ತಾ ಇದ್ದ. ಅಲ್ಲ ಬಾಬಾ, ಇವನು ಅದೇ ಸೇಟು ಹತ್ರ ಮಾರ್ತಾ ಇದ್ದಾನೆ ಅಂತ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ಅದು ಹಳೆ ಅಂದ್ರೆ ನಾನು ಮನೆಗೆ ಮಲ್ಗೆ ಹೂ ಕರ್ಸ್ಕೊಂಬರೋಣ ಅಂತ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದೆ. ನಮ್ಮ ಮನೆಯ ಹಳೆಯ ಬಂಗಾರದ ವಾಸನೆ ಹಂಗಂಗೆ ಬಡ್ದು ಬಿಡ್ದ. ಹೋಗಿ ಸೇಟಿಗೆ 2 ಬಿಟ್ಟೆ ನೋಡು, ಹಂಗಂಗೆ ನಿಜ ಕರ್ಕೊಂಡ್ಬಿಟ್ಟ. ಇವ್ನಿಗೆ 8 ಬಿಟ್ಟು ಮನೆ ಕರ್ಕೊಂಬಂದೆ. ಇಲ್ಲಿ ಅದನ್ನ ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ನೋಡಿ. Oh my God, ಹಬಿ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಎಷ್ಟೊಂದು ಸಾಹಸ ಮಾಡಿದ್ರ. ಗಂಡು ಅಂದ್ರೆ ನೀವೇ. ನಾವು ಗಂಡು ಅನ್ನೋದು ಹುಟ್ಟಿದ ತಕ್ಷಣ ಗೊತ್ತಾಗ್ಬಿಡ್ತು, ಆದ್ರೆ ಗಂಡ ಅನ್ನೋದು ಯಾವಾಗಿಂದ ಅಂತ ಗೊತ್ತಾಗ್ಲಿಲ್ಲ. ಅಭಿ, ಇದನ್ನೆಲ್ಲ ಪಬ್ಲಿಕ್ ಆಗಿ ಮಾತಾಡಕ್ಕಾಗಲ್ಲ. ಆಮೇಲೆ ಮೀಟ್ ಮಾಡಿ ಮಾತಾಡೋಣ. ಎಲ್ಲಿ ಮೀಟ್ ಮಾಡೋಣ? ಬೆಡ್ರೂಮ್ ಅಲ್ಲಿ. ಏನಾಯ್ತದ್ಕೆ? ಇದ್ಯಾವುದು ಒರಿಜಿನಲ್ ಒಡವೆಗಳಲ್ಲ, ಡೂಪ್ಲಿಕೇಟ್. ಸರಿಯಾಗಿ ನೋಡ್ರಿ. ಬಿಟ್ಲ, ಈ ಒಡವೆಗಳನ್ನ ನಾನೇ ಹಾಕೊಳ್ಳೋದು. ನನಗೆ ಡೂಪ್ಲಿಕೇಟ್ ಅದು ಒರಿಜಿನಲ್ ಅದು ಗೊತ್ತಾಗಲ್ವಾ? ಡೂಪ್ಲಿಕೇಟ್ ಒಡವೆಗಳು ಇವನ ಹತ್ರ ಇತ್ತು ಅಂದ್ಮೇಲೆ ಒರಿಜಿನಲ್ ಒಡವೆ ಎಲ್ಲಿರುತ್ತೆ ಅಂತ ಇವನಿಗೆ ಗೊತ್ತಿರುತ್ತೆ. 2 ಬಿಟ್ರೆ ಬಾಯ್ ಬಿಡ್ತಾನೆ. ಹೊಡಿಬೇಡಿ ಬಿಡ್ರ, ಸತ್ತಾಬಿಟ್ರೆ ನನ್ನ ಮೇಲೆ ಬರುತ್ತೆ. ನಿಜ ಹೇಳ್ಬಿಡ್ತೀನಿ, ನಾನು ಕಳ್ಳ ಅಲ್ಲ. ಪಾಂಡುರಂಗನ ಈ ಒಡವೆಗಳನ್ನೆಲ್ಲ ನನ್ನ ಕೈ ಕೊಟ್ಟು ಕಳ್ತನ ಮಾಡ್ಕೊಂಡ್ ಬಂದಿ ಅಂತ ಹೇಳು, ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ದ, ಅದಕ್ಕೆ ತಂದೆ. ಅಯ್ಯಪ್ಪ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಮನೆ ಒಡವೆಗಳನ್ನ ನೀವೇ ಕಳ್ತನ ಮಾಡ್ತಿರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಪದ್ದು ಬಿಟ್ಲ, ಏನ್ ನೋಡ್ತಾ ಇದೀರಾ? ಚಾರ್ಜ್. ನಿನಗೆ ಬಂಗಾರದ ವಾಸನೆ ಬಂತ ಪುಟ್ಟ. ಕಾನಸ ಯಾವ್ದು ಅಸಲಿ ಯಾವ್ದು ನಕಲಿ ಒಂದು ಗೊತ್ತಾಗ್ತಾ ಇಲ್ವೇ? ಏನು ಯಜಮಾನ್ರೆ, ನಾನೇ ಅಸ್ಲಿ, ಆ ಚಾಚಿ ಅವರೇ ನಕಲಿ. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಸ್ವಲ್ಪ ಸುಮ್ಮನೆ ಇರಲೇ, ಇಲ್ಲಿ ನನ್ನ ಬುಡಕ್ಕೆ ಬಂದಿದೆ ಅಸಲಿ ಅಂತ. ಅದು ಜಾಜಿ ಚಂಪಲ್ ತಿನ್ನಿ ಅವ್ರೆ, ನೋಡಿ ನೀವು ಯಾವುದೇ ಕಾರಣಕ್ಕೂ ಈ ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡೋಕೆ ಹೋಗ್ಬೇಡಿ. ನಕಲಿ ಒಡವೆ ಇದೆಯಲ್ಲ ಅದನ್ನೇ ಹಾಕೊಂಡು ಸ್ಪರ್ಧೆಗೆ ಹೋಗಿ ಬಂದ್ರಿ. ನಕಲಿ ಒಡವೆಗಳನ್ನ ಹಾಕೊಂಡು ಸ್ಪರ್ಧೆಗೆ ಹೋದ್ರೆ ಗೆಲ್ತಾಳೇನೋ? ಆ ನನ್ನ ಕಡು ವೈಲಿ ಸೊಸೆ ಸ್ಪರ್ಧೆಯಲ್ಲಿ ಗೆದ್ದು ಬಿಟ್ರೆ ನನ್ನ ಹೊಟ್ಟೆಗೆ ಎಷ್ಟು ಉಳಿಯುತ್ತೆ ಗೊತ್ತಾ? ಅತ್ತೆಯವರು ಪ್ರೀತಿಯಿಂದ ಕೊಟ್ಟ ಗಲಿಗಲಿ ವಂಶ. ಇಟ್ಸ್ ನಾಟ್ ಗಲಿಗಲಿ, ಇಟ್ಸ್ ಗಂಡು ಗಲಿ. ಅದೇ ವಂಶದ ಒಡವೆಗಳನ್ನ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾನು ಯಾಕೆ ಬದುಕಿರ್ಬೇಕು? ನಾನು ಸತ್ತೋಗ್ತೀನಿ. ಜಾಜಿ ಚಂಪಲ್ ತಿನ್ನಿ ಅವ್ರೆ, ನೋಡಿ ನೀವು ಯಾವುದೇ ಕಾರಣಕ್ಕೂ ಸಾಯಬಾರ್ದು. ಅಲ್ಲ ಕಣ್ರೆ, ನಾನಿದ್ದೀನಿ, ನಾನಿರೋದೇ ನಿಮಗಾಗಿ, ಈ ಜೀವ ನಿಮಗಾಗಿ. ಅಭಿ, ಒಡವೆಗಳಿಂದ ನಾನು ಬದುಕಲ್ಲ.
ನಾನ್ಯಾರು ಗೊತ್ತು ತಾನೆ ಗಂಡಗಿಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡಗಿಲಿ. ಎಡಗೆ ಎತ್ತಿದ್ರೆ ವೀರಕೇಸರಿ, ಬಲಗೆ ಎತ್ತಿದ್ರೆ ವೀರ ಮಧುಕರಿ. ನಾನಿರುವಾಗ ನೀವ್ಯಾಕೆ ಚಿಂತೆ ಮಾಡ್ತೀರಾ? ನೋಡಿ, ನಿಮ್ಮ ಹತ್ರ ನಕಲಿ ಒಡವೆ ಇದೆಯಲ್ಲ, ಅದನ್ನ ನನ್ನ ಕೈ ಕೊಡಿ. ಅದೇ ತರದ್ದು ಅಸಲಿ ಒಡವೆಗಳನ್ನು ಮಾಡ್ಕೊಂಬಂದು ನಿಮಗೆ ಕೊಡ್ತೀನಿ. ನಮ್ಮ ಗಂಡುಗಲಿ ವಂಶದ ಒರಿಜಿನಲ್ ಒಡವೆಗಳಿಗೆ ಇನ್ನೊಂದ್ಸಲ ಪಾಲಿಶ್ ಹಾಕ್ಸಿದ್ದಾಯ್ತು. ಇದನ್ನ ತಗೊಂಡು ಹೋಗಿ ನಮ್ಮ ಜಾಜಿ ಜಂಬಲ್ದಿನಿಯವ್ರಿಗೆ ನಿಮಗೋಸ್ಕರ ಅಂತ ನಾವು ಪ್ರೀತಿಯಿಂದ ಮಾಡಿಸ್ಕೊಂಡ್ ಬಂದಿದ್ದು ಅಂತ ಕೊಟ್ಬಿಟ್ರೆ ಅವರು ಆದರ್ಶ ಗೃಹಿಣಿ ಆಗ್ತಾರೆ, ನಾವು ಆದರ್ಶ ಪತಿ ಆಗ್ತೀವಿ. ಇಬ್ರು ಸೇರ್ಕೊಂಡು ಹಂಗಂಗೆ ಹನಿಮೂನ್ ಟ್ರಿಪ್ ಹೋಗಿ ಬಂದ್ಬಿಡ್ಬೋದು. ಒರಿಜಿನಲ್ ಒಡವೆನೂ ದುಡ್ಡನ್ನು ಕದ್ಕೊಂಡೋಗಿ ಖರ್ಚಿಪ್ಪು ಬೆಡ್ಶೀಟ್ ಕೈ ಕೊಟ್ಬಿಟ್ನಲ್ಲಪ್ಪ ಇವನು. ಹಲೋ, ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು? ನಾನಕಂದ್ರೆ ಅಭಿ, ವಾಟ್ ಇಸ್ ದಿಸ್? ವಾಟ್ ಹ್ಯಾಪನ್ಡ್? ಬರೀ ಕೈಯಲ್ಲಿ ಬರ್ತಾ ಇದ್ದೀರಾ? ಅದು ಜಾಜಿ ಚಂಪಲ್ತಿದ್ದೀವ್ರೆ, ಹೊಸ ಒಡವೆಗಳನ್ನ ಮಾಡಿಸ್ಕೊಂಡು ಅದಕ್ಕೆ ಪಾಲಿಶ್ ಹಾಕ್ಸ್ಕೊಂಡು ಬರ್ತಾ ಇದ್ದೀನಿ. ಹೊಸ ಒಡವೆಗಳಿಗೆ ಪಾಲಿಶ್? ಅದು ಇನ್ನೂ ಸ್ವಲ್ಪ ಜಾಸ್ತಿ ಹೊಳಿಲಿ ಅಂತ ಪಾಲಿಶ್ ಹಾಕ್ಸ್ಕೊಂಡು ಬರ್ತಾ ಇದ್ದೆ. ಅಷ್ಟರಲ್ಲಿ ಯಾರೋ ಒಬ್ಬ ಕಳ್ಳ ಬಂದು ನನ್ನ ಕೈಲಿರೋ ದುಡ್ಡನ್ನು ಒಡವೆನ ಕಿತ್ಕೊಂಡು ಹೋಗ್ಬಿಟ್ಟ ಕಣ್ರೆ. ಅಭಿ, ಡೋಂಟ್ ಲೈ. ನಾನು ಯಾಕೆ ಸುಳ್ಳು ಹೇಳಿ? ಅವ್ನು ದುಡ್ಡನ್ನು ಒಡವೆನ ಕತ್ಕೊಂಡು ಹೋದ. ಪರಿಹಾರ ನೀತಿ ಅಂತ ಈ ಖರ್ಚಿಪ್ಪು ಬೆಡ್ಶೀಟ್ನು ಬಿಟ್ಬಿಟ್ಟು ಹೋದ. ಅಣ್ಣ ಕೊಡಿಲ್ಲ ಖರ್ಚಿಪ್ಪು. ಅದಕ್ಕೆ ಇದ್ರ ಮೇಲೆ ಪಿ ಅಂತ ಬರ್ದಿದೆ. ಇದು ನಾನು ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ದೆ. ಏನು ಯಜಮಾನ್ರೆ, ಈ ಬೆಡ್ಶೀಟ್ ನಮ್ಮನೆದೇನೆ ಇದೆ. ಇದ್ರಲ್ಲಿ ಏನೋ ಇದೆ. ಆದಷ್ಟು ಬೇಗ ಈ ಮನೆ ಕಳ್ಳನ ಪತ್ತೆ ಹಚ್ಚಲಿಲ್ಲ ಅಂದ್ರೆ ನಾನು ಕಟ್ಟ ಕಡೆಯ ತುಂಡೆ ಅಲ್ಲ. ಪಾಂಡ್ರಾಗ ನಿನ್ ಜಾಸ್ತಿ ಆಗ್ಬಿಡ್ತು ಕಣ. ಗಂಡ ಹೆಂಡತಿ ಮಲಗಿರುವಾಗ ಬೆಡ್ರೂಮಿಗೆ ಬರಕ್ ನಾಚಿಕೆ ಆಗಲ್ಲ ನಿಂಗೆ? ಎಲ್ರು ಬನ್ನಿ, ಬೇಗ ಬನ್ನಿ 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 ಬನ್ನಿ. ಏನಾಯ್ತು? ನಮ್ಮ ರೂಮಿಗೆ ಕದಿಯಕ್ ಬಂದಿದ್ದ ಈ ನಿಮ್ಮ ಕುಲಪತ್ರ ಪಾಂಡ್ರಂಗ. ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ರಿ. ನೀನ್ ಮಾಡಿರೋ ಗನಂದರಿ ಕೆಲ್ಸಕ್ಕೆ ನಾನು ಮರ್ಯಾದೆ ಬೇರೆ ಕೊಡ್ತೀನಿ ನಿಂಗೆ. ಅಭಿ, ನೀನ್ ಯಾಕ್ರಿ ಅವ್ರ ರೂಮ್ ಹೋದ್ರಿ? ಅದು ಜಾಜಿ ಜಂಬಲ್ದಿನಿ ಅವರೇ, ನಾನು ರಸ್ತೆನಲ್ಲಿ ಬರುವಾಗ ಯಾರೋ ಒಬ್ರು ಬಂದು ನನ್ನ ಒಡವೆನ ದುಡ್ಡನ್ನ ಕದ್ಕೊಂಡು ಹೋಗಿದ್ರಲ್ವಾ, ಅವರು ಮನೆ ಕಳ್ಳರೇ ಇರಬೇಕು ಅಂತ ನನಗೆ ಯಾಕೋ ಸ್ವಲ್ಪ ಅನುಮಾನ ಬಂತು. ಹಾಗಾಗಿ ಇವ್ರ ರೂಮ್ಗೆ ಚೆಕ್ ಮಾಡೋಣ ಅಂತ ಹೋದೆ. ನಾನೇ ತಗಲಾಕೊಂಡ್ಬಿಟ್ಟೆ. ನಿಮ್ಮ ಹತ್ರ ಕದ್ದಿರೋ ಒಡವೆಗಳು ನನ್ನ ಹತ್ರನೇ ಇದೆ. ಜಾಜಿ ಅವರೇ, ಅವು ನಿಮ್ಮ ಹತ್ರ ಹೇಗೆ ಬಂದ್ವು ಅಂತ? ನೀವಿಂಥ ಕೆಲಸ ಮಾಡ್ತೀರಾ ಅಂತ ನನ್ಗೆ ಗೊತ್ತಿತ್ತು. ಅದಕ್ಕೆ ನೀವು ಒಡವೆಗಳು ತರಬೇಕಾದ್ರೆ ಬಿಟ್ಲನ್ನ ನಿಮ್ ಹಿಂದೆ ಬಿಟ್ಟು ಕಳ್ತನ ಮಾಡಿಸಿದ್ದು. ಯಾಕ್ರಿ ಹೀಗ್ ಮಾಡಿದ್ರಿ? ಮತ್ತಿನ್ನೇನ್ರಿ ಜಾಜಿ ಅವರೇ, ತಾವು ಮೊದಲೇ ನೆಲದ ಮೇಲೆ ನಿಲ್ತಾ ಇರಲಿಲ್ಲ. ಈ ಸ್ಪರ್ಧೆನಲ್ಲಿ ಏನಾದರೂ ಅಪ್ಪಿ ತಪ್ಪಿ ಗೆದ್ದು ಬಿಟ್ರೆ ನನ್ನ ಕೈಗೆ ಸಿಕ್ಕಲ್ವೇನೋ ಅನ್ನೋ ಬಯಕೆ ಆ ಗಂಡುಗಲಿ ವಂಶದ ಹಳೆಯ ಒಡವೆಗಳನ್ನೆಲ್ಲ ನಾನೇ ಕದ್ಬಿಟ್ಟೆ. ಜಾಜಿ ಅವರೇ, ಈಗ ನಿಮ್ಮ ಒಡವೆ ನಿಮ್ಗೆ ಸಿಕ್ತು ತಾನೆ? ಆ ಒಡವೆ ಜೊತೆ ನಾನು 1 ಲಕ್ಷ ರೂಪಾಯಿನೂ ಕದ್ಬಿಟ್ಟಿದ್ದೇನೆ. ಇವನು ಒಡವೆನ ನೀವೇ ಇಟ್ಕೊಳ್ಳಿ, ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಡ್ಸ್ಬಿಡ್ರಿ. ಕೊಡಲ್ಲ. ಯಾಕ್ರೆ? ನೀವ್ ಮಾಡಿರೋ ಗನಂಧಾರಿ ಕೆಲ್ಸಕ್ಕೆ ಫೈನ್ ಅಂತ ಆ 1 ಲಕ್ಷ ರೂಪಾಯಿನ ನಾನೇ ಇಟ್ಕೋತೀನಿ.